ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವ್ಯಾಪಕವಾದ ಮಳೆಯಾಗ್ತಾ ಇದೆ. ಸ್ವಲ್ಪ ಬಿಡುವು ಕೊಟ್ಟಿದ್ದ ವರುಣ ಮತ್ತೆ ಅಬ್ಬರಿಸ್ತಾ ಇದ್ದಾನೆ. ಈ ವರುಣಾರ್ಭಟದಿಂದಾಗಿ ಜನ ನಲುಗಿ ಹೋಗಿದ್ದಾರೆ. ಮಂಗಳೂರು ಬಂಟ್ವಾಳ ತಾಲೂಕಿನ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಂಗನವಾಡಿ ಶಾಲೆ PU ಕಾಲೇಜುಗಳಿಗೆ ರಜೆ ಘೋಷಣೆಯಾಗಿದೆ. ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಿಗೆ ರಜೆ ಘೋಷಣೆಯಾಗಿದೆ. ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡ್ತಾರೆ. ಯಾಕೆ ಅಂತಂದರೆ ಶಾಲೆಗೆ ಹೋಗೋದಕ್ಕೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಮಂಗಳೂರು ಮತ್ತು ಬಂಟ್ವಾಳ ತಾಲೂಕಿನ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಯಾಕೆಂದರೆ ನಿಮಗೆ ಕರಾವಳಿಯ ಮಳೆ ಎಂಥದ್ದು ಅಂತ ಗೊತ್ತಿರಬೇಕು. ಒಂದು ಸರ್ತಿ ಹಿಡ್ಕೊಂಡ್ರೆ ಜಡಿ ಮಳೆ ಬಿಟ್ಟು ಬಿಡದಂತೆ ಕಾಡ್ಬಿಡುತ್ತೆ. ಆಮೇಲೆ ಸಮುದ್ರ ತೀರ ಬೇರೆ ಆಗಿರೋದ್ರಿಂದ ಗಾಳಿಯ ವೇಗ ಕೂಡ ಜಾಸ್ತಿ ಇರುತ್ತೆ, ರಭಸಾಜ್ ಕೂಡ ಜಾಸ್ತಿ ಇರುತ್ತೆ. ಮಕ್ಕಳು ಏನಾದರೂ ತೊಂದರೆಗೆ ಸಿಕ್ಕಾಕೋತಾರೆ ಅನ್ನೋ ಕಾರಣಕ್ಕೋಸ್ಕರ ಈಗ ಮಂಗಳೂರು ಬಂಟ್ವಾಳ ತಾಲೂಕು ಜಾಸ್ತಿ ಮಳೆ ಆಗ್ತಿರ್ತಕ್ಕಂಥ ಪ್ರದೇಶ. ಆ ಎರಡೂ ತಾಲೂಕುಗಳಲ್ಲಿ ಈಗ ಅಂಗನವಾಡಿ, ಪ್ರಾಥಮಿಕ, ಪ್ರೌಢ ಮತ್ತು PU ಇಷ್ಟಕ್ಕೂ ರಜೆ ಕೊಟ್ಟಿದ್ದಾರೆ. ಪ್ರೈವೇಟ್ ಮತ್ತು ಗೌರ್ನಮೆಂಟ್ ಸ್ಕೂಲ್ ಎಲ್ಲದಕ್ಕೂ ಕೂಡ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಆ ವರುಣಾರ್ಭಟದಿಂದಾಗಿ ಈ ಥರದ ಸಮಸ್ಯೆ. ಒಂದು ಕಡೆ ವಾಯುಭಾರ ಕುಸಿತದಿಂದ ಮತ್ತಷ್ಟು ಜಾಸ್ತಿ ಆಗುತ್ತೆ ಮಳೆ ಅಂತ, ಅದರಲ್ಲೂ ಕರಾವಳಿಯಲ್ಲಿ ರೆಡ್ ಅಲರ್ಟ್. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕೂಡ ಭಾರೀ ಮಳೆಯ ಅಲರ್ಟನ್ನು ಕೊಡಲಾಗಿದೆ. 5 ದಿನಗಳ ಕಾಲ ಚಿಕ್ಕಮಗಳೂರಿನಲ್ಲಿ ಭಾರೀ ಮಳೆಯ ಎಚ್ಚರಿಕೆ. ಮಲೆನಾಡು ಭಾಗದಲ್ಲಿ ವೀಕೆಂಡ್ ಪ್ರವಾಸಿಗರಿಗೆ ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ. ಇವತ್ತು ನಾಳೆ ಎಲ್ಲ ವೀಕೆಂಡ್ ಇದೆ, ಹುಷಾರು. ಪಶ್ಚಿಮ ಘಟ್ಟ ಸಾಲಿನಲ್ಲಿ ಚಾರಣ ಮಾಡ್ತಕ್ಕಂಥವ್ರಿಗೆ, ಟ್ರೆಕ್ಕಿಂಗ್ ಹೋಗ್ತಕ್ಕಂಥವ್ರಿಗೆ ಸ್ವಲ್ಪ ಹುಷಾರಾಗಿರಿ ಅಂತ. ಸತತ ಮಳೆಯಿಂದ ಮಲೆನಾಡು ಭಾಗದಲ್ಲಿ ಗುಡ್ಡ ಕುಸಿತಾ ಇದೆ. ಈಗ ಬೆಳಗ್ಗೆ ಒಂದು ಆಕ್ಸಿಡೆಂಟ್ ಸುದ್ದಿ ಕೂಡ ಹೇಳಿದ್ನಲ್ಲ, ಮೂಡಿಗೆರೆ, ಅಲ್ಲೂ ಆ ಮಳೆಯಿಂದನೇ ಅನಾಹುತ ಆಗಿರೋದು. ಆಮೇಲೆ ವಿಪರೀತವಾದ ಮಂಜು, ಬೆಳಗ್ಗೆನೇ ರೋಡೇ ಕಾಣಲ್ಲ, ಹೀಗೆಲ್ಲ ಇದೆ. ಮುಂದಿನ 5 ದಿನ ಚಿಕ್ಕಮಗಳೂರು ಜಿಲ್ಲಾಡಳಿತ ಎಚ್ಚರಿಕೆ ಕೊಟ್ಟಿದೆ ಚಾರಣಿಗರಿಗೆ. ವೀಕೆಂಡ್ ಪ್ರವಾಸಕ್ಕೆ ಬರ್ತಕ್ಕಂಥವ್ರು ಹುಷಾರಾಗಿರಿ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ ಇದೆಲ್ಲ ಕಡೆ ಹೋಗಬೇಕಾದ್ರೆ ಬಿ ಕೇರ್ಫುಲ್, ಸ್ಕಿಡ್ ಆಗುತ್ತೆ. ಕಳೆದ 3-4 ತಿಂಗಳಿಂದ ಚಿಕ್ಕಮಗಳೂರು ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಪಾಚಿ ಕಟ್ಟಿದ ವಾತಾವರಣ. ಸೊ ಬಿ ಕೇರ್ಫುಲ್ ಅಂತ.